ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದಮೇಲೆ ಈಗ ಪ್ರತಿಯೊಬ್ಬರು ಎಡಿಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಯಾರೆಲ್ಲ ಎಡಿಟ್ ಮಾಡಬೇಕು ಮತ್ತು ನೀವು ಎಡಿಟ್ ಮಾಡೋದಾದರೆ ನಿಮ್ಗೆ ಈಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಸೊ ನಿಮಗೆ ಬೇಕಾಗಿರೋ ಕಾಲೇಜೇ ಸಿಕ್ಕಿರುತ್ತೆ. ಆದರೂ ನೀವು ಒಂದಷ್ಟು ಚೇಂಜಸ್ನ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು ಆ್ಯಡೆಡ್ ಅಡ್ವಾಂಟೇಜು. ಇದ್ರ ಜೊತೆಗೆ ಕೆಲವೊಬ್ಬರಿಗೆ ಕಾಲೇಜ್ ಸಿಕ್ಕಿರುತ್ತೆ, ಆ ಕಾಲೇಜ್ ಇಷ್ಟ ಇರಲ್ಲ, ಆವಾಗ ಯಾವ ರೀತಿ ಚೇಂಜಸ್ ಮಾಡಬೇಕು, ಮತ್ತು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ರೆ ನೀವೇನು ಮಾಡಬೇಕು, ಈ ರೀತಿ ಕಂಪ್ಲೀಟು ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಬೇಕಾದರೆ ವೀಡಿಯೋನ 1.5x ಅಥವಾ 2x ಹಾಕ್ಕೊಂಡು ಈ ವಿಡಿಯೋನ ನೋಡಿ. ಯಾಕೆಂತ ಹೇಳಿದ್ರೆ ಸ್ಪೀಡಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ, ನೀವು ಬೇಗ ಈ ವಿಡಿಯೋನ ಮುಗಿಸ್ಕೋಬೋದು. ಸೊ ಮೊದಲನೇದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಈಗ ಲಾಸ್ಟ್ ಇಯರ್ ಕಟ್ ಆಫ್ನ ನೋಡ್ಕೊಂಡು ಮಾಡಿರ್ತೀರ, ಓಕೆನಾ. ಸೊ ಈಗ ನಾನು ಯಾರಿಗೋ ಒಬ್ರಿಗೆ ಕಾಲೇಜು, ಈಗ ಒಂದು ಕಾಲೇಜ್ ಎ ಅಂತ ಅಂದ್ಕೊಳ್ಳಿ, ಅವರು ಅದೇ ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ದೆನ್ ಅದೇ ಕಾಲೇಜೇ ಸಿಕ್ಕಿದೆ ಅವ್ರಿಗೆ. ಅಂಥವ್ರು ಏನು ಮಾಡಬೇಕು, ಕಾಲೇಜ್ ಲಿಸ್ಟಲ್ಲಿ ಈಗೇನು ಒಂದು 10 ಕಾಲೇಜ್ನ ಆ್ಯಡ್ ಮಾಡಿರ್ತಾರೆ, 1 2 3 4 5 6, ಈಗ ಒಂದು 10 ಕಾಲೇಜ್ನ ಆ್ಯಡ್ ಮಾಡಿರ್ತಾರೆ, ಒಂದು 5ನೇ ಕಾಲೇಜ್ ಅಲಾಟ್ ಆಗಿರುತ್ತೆ. ಇದು ಅರೌಂಡ್ ಇದರ ರ್ಯಾಂಕು ಒಂದು 20K ಇರುತ್ತೆ. ಸೊ ಇವ್ರು ಏನು ಮಾಡಬೇಕು, ಈ 20K ಅಲಾಟ್ ಆಗಿದೆ ಇವ್ರಿಗೆ CS, ಸೊ ಇದೇ ಬೇಕಾಗಿತ್ತು ಇವ್ರಿಗೆ. ನೀವು ಏನು ಮಾಡಬೇಕು, ನಿಮಗೆ ಇದೇ ಕಾಲೇಜ್ ನಿಮ್ಗೆ ಬೇಕಾಗಿ ಇದೇ ಸಿಕ್ಕಿದರೆ ಓಕೆ. ಅಕಸ್ಮಾತ್ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಈಗ 10K 15K ಅಥವಾ 5K ಈ ರೀತಿ ಎಷ್ಟೇ ಈ 20Kಗಿಂತ ಕಡಿಮೆ ಇರಬೇಕು ರ್ಯಾಂಕು. ಆವಾಗ ಆಬ್ವಿಯಸ್ಲಿ ಆ ಒಂದು ಕಾಲೇಜ್ ಚೆನ್ನಾಗಿರುತ್ತೆ, ಮತ್ತು ಆ ಕಾಲೇಜ್ದು ಪ್ಲೇಸ್ಮೆಂಟು ಚೆನ್ನಾಗಿರುತ್ತೆ, ಮತ್ತು ಅದಕ್ಕೆ ಕಟ್ ಆಫು ಕಮ್ಮಿ ಇರುತ್ತೆ. ಆದ್ದರಿಂದ ನೀವು ಇದ್ರ ಮೇಲ್ಗಡೆ ಆದಷ್ಟು ನೀವು ಇದಕ್ಕಿಂತ ಕಮ್ಮಿ ಕಟ್ ಆಫ್ ಇರೋ ಕಾಲೇಜ್ನ 10K ಇರ್ಬೋದು, 5K ಇರ್ಬೋದು, ಈ ರೀತಿ ಇದಕ್ಕಿಂತ ಕಮ್ಮಿ ಇರೋ ಕಾಲೇಜ್ ಕಟ್ ಆಫ್ ಇರೋ ಕಾಲೇಜ್ನ ನೀವು ಈ ಒಂದು ಕಾಲೇಜ್ ಮೇಲೆ ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೊಂದು ಆ್ಯಡೆಡ್ ಅಡ್ವಾಂಟೇಜು. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ನೋಡಿ, ನಿಮ್ಮ ರ್ಯಾಂಕು 20K ಇತ್ತು, ನಿಮಗೆ ಈ ಒಂದು ಕಾಲೇಜ್ ಅಲಾಟ್ ಆಗಿತ್ತು ಅಂತ ಹೇಳಿದ್ರೆ ಇದ್ರ ಮೇಲ್ಗಡೆ ನೀವು ಟಾಪ್ ಕಾಲೇಜ್ನ ಆ್ಯಡ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ರೆ ಅಕಸ್ಮಾತು ಸೆಕೆಂಡ್ ರೌಂಡಲ್ಲಿ ನಿಮ್ಮ ಲಕ್ಕು ಚೆನ್ನಾಗಿದ್ದು ಕಟ್ ಆಫ್ ಇನ್ಕ್ರೀಸ್ ಆಗಿ ಆ ಒಂದು ಕಾಲೇಜ್ ಸಿಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ನೀವು ಯಾವುದೇ ಒಂದು ಆಪರ್ಚುನಿಟಿನೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಆದ್ದರಿಂದ ನಿಮಗೆ ಕಾಲೇಜ್ ಸಿಕ್ಕಿದ್ರೂ ನೀವು ಆ ಒಂದು ಕಾಲೇಜ್ನ ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಹೊಸದಾಗಿ ಎಡಿಟ್ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿರೋ ಕಾಲೇಜ್ನ ಅದ್ರ ಮೇಲ್ಗಡೆ ಆ್ಯಡ್ ಮಾಡ್ತಾ ಬನ್ನಿ. ಅಂದ್ಬಿಟ್ಟು ನೀವು ನಿಮ್ಮ ಕಟ್ ಆಫ್ಗಿಂತ ಜಾಸ್ತಿ ರ್ಯಾಂಕ್ ಇರೋದನ್ನ ಹಾಕೋದಕ್ಕೆ ಹೋಗ್ಬೇಡಿ. ನಿಮ್ಮ ರ್ಯಾಂಕು 20K ಇತ್ತು ಅಂತ ಹೇಳಿದ್ರೆ ನೀವು ಅದ್ರ ಮೇಲ್ಗಡೆ ಏನಿದ್ರು 15K 10K ಈ ರೀತಿ ಕಟ್ ಆಫ್ ಇರೋದನ್ನ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಟಾಪಲ್ಲಿ ಆ್ಯಡ್ ಮಾಡಿ. ನೆಕ್ಸ್ಟು ಈಗ ಯಾರಿಗೋ ಒಬ್ರಿಗೆ ಈಗ ಒಂದು 5 ಕಾಲೇಜ್ನ ಆ್ಯಡ್ ಮಾಡಿರ್ತಾರೆ, ಒಂದು 10 ಅಂತ ಅಂದ್ಕೊಳ್ಳಿ, 1 2 3 4 5 6 7 8. ಈಗ ಇವ್ರಿಗೆ 6ನೇ ಕಾಲೇಜ್ ಸಿಕ್ಕಿರುತ್ತೆ, ಇವರ ರ್ಯಾಂಕು 50K ಇರುತ್ತೆ. ಸೊ ಇವ್ರಿಗೆ ಈ ಕಾಲೇಜ್ ಬೇಕು ಅಥವಾ ಈ ಕಾಲೇಜ್ ಬೇಕು, ಮಿಸ್ ಆಗಿ ಈ ಒಂದು ಕಾಲೇಜ್ನ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಇವ್ರೇನು ಮಾಡಬೇಕು, ಈಗ ನೀವು ಜಾಸ್ತಿ ಒರೆಯೋಕೆ ಅವಶ್ಯಕತೆನೇ ಇಲ್ಲ. ಈ ಕಾಲೇಜ್ ಕಟ್ ಆಫ್ ಎಷ್ಟಿದೆ, 40K ಇದೆ, ಈ ಒಂದು ಕಾಲೇಜ್ ಕಟ್ ಆಫ್ 45K ಇದೆ. ನಿಮಗೆ ಈ ಒಂದು ಕಾಲೇಜ್ನ ತೆಗೆದು ಕೆಳಗಡೆ ಈ 8 ಕೆಳಗಡೆ ಹಾಕಿದ್ರಿ ಅಂತ ಹೇಳಿದ್ರೆ ಇದೆರಡು ಮೇಲೋಗುತ್ತೆ. ನೆಕ್ಸ್ಟು ಆಬ್ವಿಯಸ್ಲಿ ನಿಮಗೆ ನಿಮ್ಮ ರ್ಯಾಂಕ್ ಅರೌಂಡ್ 45K ಇತ್ತು ಅಂತ ಹೇಳಿದ್ರೆ ನಿಮ್ಗೆ 8ನೇ ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಈ ರೀತಿ ನೀವು ಚೇಂಜಸ್ನ ಮಾಡ್ಕೋಬೋದು. ಬೇಕು ಅಂತ ಹೇಳಿದ್ರೆ ನೀವು ಲೈವ್ ಡೆಮೋ ಮಾಡಿ ತೋರಿಸಿ ಅಂದರೆ ಲೈವ್ ಡೆಮೋ ಮಾಡಿ ತೋರಿಸ್ಕೊಡ್ತೀನಿ. ಸೊ ಆಪ್ಷನ್ ಎಂಟ್ರಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ಲೈವ್ ಡೆಮೋ ಬೇಕು ಅಂತ ಹೇಳಿದ್ರೆ ನೀವು ಲೈವ್ ಡೆಮೋ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲೈವ್ ಡೆಮೋನ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ನೀವು ಆದಷ್ಟು ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡಿದ್ರೆ ನಿಮಗೆ ಆ್ಯಡೆಡ್ ಅಡ್ವಾಂಟೇಜು. ಯಾಕೆ ಅಂತ ಹೇಳ್ತೀನಿ ನೋಡಿ. ನಿಮಗೆ ಈಗ ಮಾತ್ರ ಕಾಲೇಜ್ನ ಆ್ಯಡ್ ಮಾಡ್ಬೋದು, ಮತ್ತು ಡಿಲೀಟ್ ಮಾಡ್ಬೋದು, ಮತ್ತು ರೀಆರ್ಡರ್ ಮಾಡ್ಬೋದು. ಸೊ ಈ ಒಂದು ಮಾಕ್ ರೌಂಡಲ್ಲಿ ಮಾತ್ರ ನೀವು ಹಂಗೆ ಮಾಡೋದಕ್ಕಾಗೋದು. ನೀವು ಆ್ಯಡ್ ಮಾಡಿ, ಡಿಲೀಟ್ ಮಾಡಿ, ಅಥವಾ ರೀಆರ್ಡರ್ ಮಾಡಿ, ಅಥವಾ ಹೊಸದಾಗಿ ಫ್ರೆಶ್ ಆಪ್ಷನ್ ಎಂಟ್ರಿನೇ ನೀವು ಈಗ ಮಾಡ್ಬೋದು. ಸೊ ಆದ್ದರಿಂದ ನೀವು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಗೆ ಇದು ಯಾವುದೂ ಇರಲ್ಲ, ಜಸ್ಟು ನೀವು ರೀಆರ್ಡರ್ ಮಾಡ್ಬೋದು ಅಷ್ಟೇ. ಮೇಲಿರೋ ಕಾಲೇಜ್ನ ಕೆಳಗೆ ಹಾಕ್ಬೋದು, ಕೆಳಗಿರೋದನ್ನ ಮೇಲೆ ಹಾಕ್ಬೋದು. ಸೊ ಈ ಒಂದು ಆಪ್ಷನ್ ಮಾತ್ರ ಇರುತ್ತೆ. ಆದ್ದರಿಂದ ನೀವು ಫಸ್ಟ್ ರೌಂಡಲ್ಲಿ ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗೆ. ಆದ್ದರಿಂದ ನಿಮಗೆ ಆ್ಯಡೆಡ್ ಅಡ್ವಾಂಟೇಜು. ನಿಮಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಗಲಿಲ್ವಾ, ಸೆಕೆಂಡ್ ರೌಂಡ್ನಾಗ ವೆಯ್ಟ್ ಮಾಡಿ, ಅವಾಗ ಖಂಡಿತ ಸಿಗುತ್ತೆ. ನೀವು ಕಾಲೇಜ್ನ ಆ್ಯಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಎಷ್ಟು ಕಾಲೇಜ್ನ ನೀವು ಆ್ಯಡ್ ಮಾಡೋಕ್ಕಾಗುತ್ತೋ ಅಷ್ಟು ಕಾಲೇಜ್ನ ಆ್ಯಡ್ ಮಾಡಿ. ಯಾವಾಗ ಆ ಕಾಲೇಜ್ ನಿಮಗೆ ಸಿಕ್ತು ಅಂತ ಹೇಳಿದ್ರೆ ನೀವು 100% ಹೋಗಿ ಅಡ್ಮಿಷನ್ ಆಗೋದಕ್ಕೆ ರೆಡಿ ಆಗಿರಬೇಕು. ಅಕಸ್ಮಾತ್ ಇಷ್ಟ ಆಗಲಿಲ್ವಾ, ಸುಮಾರು ಚಾಯ್ಸ್ಗಳಿದೆ, 4 ಚಾಯ್ಸ್ ಇದೆ. ಸೊ ಆ ಒಂದು ಚಾಯ್ಸಲ್ಲಿ ನೀವು ಯಾವುದು ಕರೆಕ್ಟಾಗಿರೋ ಚಾಯ್ಸ್ನ ಚೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಇಷ್ಟ ಬಂದಂಗೆ ನೀವು ಆಟ ಆಡ್ಬೋದು ಆಪ್ಷನ್ ಎಂಟ್ರಿಲಿ. ಸೊ ತುಂಬ ಸಿಂಪಲ್ಲು, ಆದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ. ಈಗ ಯಾರಿಗೋ ಒಬ್ರಿಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ದಾಗ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟು
ಪ್ರತಿಯೊಬ್ಬರಿಗೂ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ. ಸೊ ನೀವು ಏನು ಮಾಡಿರ್ತೀರಾ, ನೀವು ಇಲ್ಲ ಒಂದು ಮಿಸ್ಟೇಕ್ಸ್ ಮಾಡಿರ್ತೀರ ನಿಮ್ಮ ಆಪ್ಷನ್ ಲಿಸ್ಟಲ್ಲಿ, ಇಲ್ಲ ನೀವು ನಿಮ್ಮ ರ್ಯಾಂಕ್ ಜಾಸ್ತಿ ಇರುತ್ತೆ. ಸೊ ಇದೆರಡೇ ರೀಸನ್ನು. ಮಿಸ್ಟೇಕ್ಸ್ ಮಾಡಿರೋರು ಏನು ಮಾಡಬೇಕು, ಈಗ ನೀವು ಲಾಸ್ಟ್ ಇಯರ್ ಕಟ್ ಆಫ್ನ ನೋಡ್ಕೊಳ್ಳಿ. ಸೊ ಲಾಸ್ಟ್ ಇಯರ್ ಕಟ್ ಆಫು, ಅದರಲ್ಲಿ ನಿಮ್ಮ ರ್ಯಾಂಕಲ್ಲಿ 3 ಕ್ಯಾಟಗರಿ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಇದೇ ಹೇಳ್ತಾ ಇರೋದು, ಆದ್ರೂ ಸ್ಟೂಡೆಂಟ್ಸು ಡೌಟ್ಸ್ನ ಕೇಳ್ತಾ ಇದ್ದೀರಾ. ಸೊ 3 ಕ್ಯಾಟಗರಿ ಮಾಡ್ಕೊಳ್ಳಿ. ಮೊದಲನೇದು ನಿಮಗೆ 5% ಚಾನ್ಸ್ ಇದೆ ಸಿಗೋದು, ನೆಕ್ಸ್ಟು 90% ಸಿಗೋ ಚಾನ್ಸಸ್ ಇದೆ, ನೆಕ್ಸ್ಟು 100% ಸಿಗೋ ಚಾನ್ಸಸ್ ಇದೆ. ಸೊ ಇದು ಯಾರಿಗೆ, ಇವರ ರ್ಯಾಂಕು ವಿತಿನ್ 1 ಲ್ಯಾಕ್ ಇತ್ತು ಅಂತ ಹೇಳಿದ್ರೆ ಇವ್ರಿಗೆ ಈ ರೀತಿ ವರ್ಕ್ ಆಗುತ್ತೆ. ಆಬ್ವಿಯಸ್ಲಿ ನೀವು ಈ 1 ಲ್ಯಾಕ್ ಮೇಲೆ ಇದು CS ಬೇಕು ಅಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ. ಬಟ್ ನಿಮ್ಮದು SC ST ಕ್ಯಾಟಗರಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಈಗ ನಿಮ್ಮ ರ್ಯಾಂಕು 1 ಲಕ್ಷ ಇತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಏನು ಮಾಡಬೇಕು, ಒಂದು 70,000ಇಂದ 90,000 ತನಕ ನೀವು ಆ್ಯಡ್ ಮಾಡಬೇಕಿಲ್ಲಿ. 90K ತನಕ 70,000ಇಂದ, ನೆಕ್ಸ್ಟು 90Kಯಿಂದ 1 ಲ್ಯಾಕ್ ತನಕ. ನೆಕ್ಸ್ಟು ನಿಮ್ಗೆ ಇಲ್ಲೇ ಎಲ್ಲೋ ಅಲರ್ಟ್ ಆಗುತ್ತೆ ಕಾಲೇಜು, ಇಲ್ಲಿ ಅಲರ್ಟ್ ಆಗಲಿಲ್ವಾ ತಲೆಗೆಡ್ಸ್ಕೊಬೇಡಿ. ನೆಕ್ಸ್ಟು ನಿಮಗೆ ಬ್ಯಾಕಪ್ ಕಾಲೇಜ್ ಇದೆಯಲ್ಲ ಕೆಳಗಡೆ 100% ಸಿಕ್ಕೇ ಸಿಗುತ್ತೆ ಅನ್ನೋ ಕಾಲೇಜ್ನ ನೀವು ಕೊನೆಯಲ್ಲಿ ಆ್ಯಡ್ ಮಾಡಬೇಕು. ಆವಾಗ ನಿಮಗೆ ಕಾಲೇಜ್ ಸಿಕ್ಕೇ ಸಿಗುತ್ತೆ, ಯಾವುದೇ ರೀತಿ ಹೊರೆಯಾಗೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ನೀವು 3 ಕ್ಯಾಟಗರಿ ಮಾಡ್ಕೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ನಮ್ಮದು ಲಾಸ್ಟ್ ವೀಡಿಯೋ ಚೆಕ್ ಮಾಡಿ, ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಕ್ಯಾಟಗರಿ ಕಟ್ ಆಫ್ದು. ಸೊ ಆ ಒಂದು ಕ್ಯಾಟಗರಿ ಕಟ್ ಆಫಲ್ಲಿ ಕ್ಯಾಟಗರಿ ವೈಸು GM ಮತ್ತು 1 ಜನರಲ್ಲು ಮತ್ತು 1B 2A 3B SC ST ಈ ರೀತಿ ಪ್ರತಿಯೊಂದು ಕ್ಯಾಟಗರಿಗೂ ಸಪ್ರೇಟಾಗಿ ಕ್ಯಾಟಗರಿ ವೈಸು ಕಟ್ ಆಫ್ ರೆಡಿ ಮಾಡಿದ್ದೀವಿ. ಸೊ ಅದು ಬೇಕು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಲಿಸ್ಟನ್ನ ವಿತಿನ್ ನೀವು 10 ಮಿನಿಟ್ಸಲ್ಲಿ ನಿಮ್ಮ ಆಪ್ಷನ್ ಲಿಸ್ಟ್ನ ರೆಡಿ ಮಾಡ್ಬೋದು. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡಿ ಲಾಸ್ಟ್ ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟಲ್ಲಿ, ಅಂದರೆ ಲಾಸ್ಟ್ ವೀಡಿಯೋ ಮಾಡಿ ಅದನ್ನು ನೀವು ಚೆಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆಪ್ಷನ್ ಲಿಸ್ಟ್ ಅಂದರೆ ಯಾವ ರೀತಿ ಇರಬೇಕು, ಯಾವ ರೀತಿ ಆ ಒಂದು ಆಪ್ಷನ್ ಕಟ್ ಆಫ್ನ ನೋಡಿಕೊಂಡು ಲಾಸ್ಟ್ ಇಯರ್ದು ನೀವು ಆಪ್ಷನ್ ಲಿಸ್ಟ್ನ ರೆಡಿ ಮಾಡ್ಬೋದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಆದ್ದರಿಂದ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಆ ಒಂದು ಕಟ್ ಆಫ್ನ ನೀವು ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ ನಿಮಗೆ ಆ ಒಂದು ಕ್ಯಾಟಗರಿ ವೈಸ್ ಕಟ್ ಆಫು ಜೊತೆಗೆ ನಮ್ಮ ವೀಡಿಯೋಸು ಇದೆರಡನ್ನೂ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಒಂದೊಳ್ಳೆ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಅಂದರೆ ನಿಮ್ಮ ರ್ಯಾಂಕು ಚೆನ್ನಾಗಿರಬೇಕು. ಸೊ ನಿಮ್ಮ ರ್ಯಾಂಕು 2 ಲ್ಯಾಕು 2.3 2.5 ಇತ್ತು ಅಂತ ಹೇಳಿದ್ರೆ ಸಿಗೋದು ಕಷ್ಟ, ಬಟ್ ಸಿಗೋ ಚಾನ್ಸಸ್ ಇದೆ. ಯಾಕೆಂತ ಹೇಳಿದ್ರೆ 3rd ರೌಂಡಲ್ಲಿ ಕಟ್ ಆಫು ತುಂಬ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಸೀಟ್ ನಾಟ್ ಅಲಾಟೆಡು ಯಾವ ರೀತಿ ಕಾಲೇಜ್ ಲಿಸ್ಟ್ ಮಾಡಬೇಕು ಡೆಡಿಕೇಟೆಡ್ ವಿಡಿಯೋ ಮಾಡಿ, ಅಥವಾ ಸ್ಯಾಂಪಲ್ ಆಗಿ ಲೈವ್ ಆಗಿ ಆಪ್ಷನ್ ಯಾವ ರೀತಿ ಮಾಡೋದು, 1 ಲ್ಯಾಕ್ ಮೇಲಿದೆ 1.5 ಲ್ಯಾಕ್ ಮೇಲಿದ್ರೆ ರ್ಯಾಂಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಬೇಕಾದರೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಹೇಳಿದ್ನಲ್ಲ ಏನಕ್ಕೆ ಮತ್ತೆ ಪದೇ ಪದೇ ಕ್ಯಾಟಗರಿ ವೈಸ್ ಕಟ್ ಆಫು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಮೋರ್ ದೆನ್ 200 ಸ್ಟೂಡೆಂಟ್ಸು ವಾಟ್ಸಪ್ಪಲ್ಲಿ ಸೊ DM ಮಾಡ್ತಾಯಿದ್ದೀರಾ ನಮಗೆ ಕಾಲೇಜ್ ಲಿಸ್ಟ್ ಮಾಡಿಕೊಡಿ ಅಂತ. ಬಟ್ 200 ಜನಕ್ಕೂ ಒಂದೇ ಸಲ ಕಾಲೇಜ್ ಲಿಸ್ಟ್ ಮಾಡೋದಕ್ಕೆ ತುಂಬ ಕಷ್ಟ. ಆದ್ದರಿಂದ ಕ್ಯಾಟಗರಿ ವೈಸ್ ಕಟ್ ಆಫ್ ನಾನು ಜಾಸ್ತಿ ಏನು ಮಾಡಲ್ಲ, ಕ್ಯಾಟಗರಿ ವೈಸ್ ಕಟ್ ಆಫ್ ತೊಗೋತೀನಿ, ಫಿಲ್ಟರ್ ಹಾಕ್ತೀನಿ, ಅದರಲ್ಲಿ ಅವರ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ಕೊತೀನಿ, ನೆಕ್ಸ್ಟು ಅವರ ರ್ಯಾಂಕ್ ತೊಗೊಂಡು ಸೊ ಪ್ರಿಯಾರಿಟಿ ಹಾಕ್ತೀನಿ. ಸೊ ಇಷ್ಟೇ ಸಿಂಪಲ್ಲು. ನೀವು ಇದೇ ರೀತಿ ಆ ಒಂದು ಕಟ್ ಆಫ್ನ ತೊಗೊಂಡು ಫಸ್ಟು ನಿಮಗೆ ಯಾವ ಬ್ರಾಂಚ್ ಬೇಕೋ ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಯಾವ ಕ್ಯಾಟಗರಿ ಬೇಕೋ ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಸೊ ಮೊದಲನೇದು ಬ್ರ್ಯಾಂಚು ಯಾವ ಬ್ರ್ಯಾಂಚ್ ಅಂತ ಡಿಸೈಡ್ ಆಗಿ, ನೆಕ್ಸ್ಟು ಯಾವ ಡಿಸ್ಟಿಕ್ಕು, ಸೊ ಯಾವ ಡಿಸ್ಟಿಕ್ಕು ಅದನ್ನು ಡಿಸೈಡ್ ಮಾಡಿಕೊಂಡು ಇವೆರಡರಿಂದ ಜೊತೆಗೆ ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಬೋದು. ಸೊ ಇಷ್ಟು ಸಿಂಪಲ್ ಆಗಿರುತ್ತೆ. ಸೊ ಕಾಂಪ್ಲೆಕ್ಸ್ ಥಿಂಗ್ಸ್ ಏನೂ ಇರಲ್ಲ ಇಲ್ಲಿ. ನೀವು ಆ ಒಂದು ಕಟ್ ಆಫ್ನ ತೊಗೊಂತು ಅಂತ ಹೇಳಿದ್ರೆ ತುಂಬ ಈಸಿ ಆಗುತ್ತೆ. ಸೊ ಯಾರೆಲ್ಲ ಕಟ್ ಆಫ್ನ ತೊಗೊಂಡಿದ್ದೀರಾ, ನಿಮಗೇನಾದರೂ ಆ ಒಂದು ಕಟ್ ಆಫು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಂದರೆ ಪೇಮೆಂಟ್ ಆಗಿ 10 to 15 ಸೆಕೆಂಡ್ಸು ನೀವು ವೆಯ್ಟ್ ಮಾಡಲೇಬೇಕು. ಸೊ ವೆಯ್ಟ್ ಮಾಡಿದ್ಮೇಲೆ ಅದು ಒಂದು ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಆವಾಗ ನೀವು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಕಸ್ಮಾತ್ ನೀವು ಪೇಮೆಂಟ್ ಆಗಿ ಎಕ್ಸಿಟ್ ಆಗಿತ್ತು ಅಂತ ಹೇಳಿದ್ರೆ ಹೊರೆಯೋಗೋ ಅವಶ್ಯಕತೆ ಇಲ್ಲ, ನಮ್ಮ ವಾಟ್ಸಪ್ಪಲ್ಲಿ DM ಮಾಡಿ ನಾವು ನಿಮಗೆ ಮತ್ತೆ ಆ ಒಂದು ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ಇದು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದನೇ ಈ ರೀತಿ ಮಾಡಿರೋದು. ಬಟ್ ನೀವು ಥಿಂಕ್ ಮಾಡಿ ನೋಡಿ, ನೀವು ಈ ವರ್ಷದ ಮಾರ್ಕ್ ಕಟ್ ಆಫ್ನೇ ನೋಡಿಬೇಕಾದ್ರೆ ಸೊ ಎಷ್ಟು ಕಾಂಪ್ಲೆಕ್ಸ್ ಆಗಿರುತ್ತೆ. ಸೊ ಪ್ರತಿಯೊಂದು ಕಾಲೇಜ್ ನೀವು ಸರ್ಚ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಆದ್ದರಿಂದ ಈಸಿಯಾಗಲಿ ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಕಟ್ ಆಫ್ನ ರೆಡಿ ಮಾಡಿದ್ದೀವಿ. ಸೊ ಕಂಪಲ್ಸರಿ ಇಲ್ಲ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ತೊಗೊಳ್ಳಿ. ಇವತ್ತೇ ಮೋರ್ ದೆನ್ 30 ಸ್ಟೂಡೆಂಟ್ಸು ಇವತ್ತೇ ತೊಗೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ಯೂಸ್ ಆಗ್ತಾಯಿದೆ. ನಿಮಗೂ ಬೇಕು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಥವಾ ಲಾಸ್ಟ್ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ಈಸಿಯಾಗಿ ನೀವು ರೆಡಿ ಮಾಡ್ಬೋದು. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡಿಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.